ಯಾರು ಭಯಪಟ್ಟರು ಅವರಿಗೆ ಕೋವಿಡ್ ಪಾಸಿಟಿವ್ ಬಂದು ಮುಂದೆ ಕಾಂಪ್ಲಿಕೇಶನ್ಸ್ ಆಯಿತು. ಹಾಗಾಗಿ ಆತಂಕ ಮನೋಭಾವನೆಗೂ ಅಥವಾ ಆತಂಕ ಭಯಕ್ಕೂ ರೋಗ ನಿರೋಧಕ ಶಕ್ತಿಗೂ ನೇರವಾದಂಥ ಸಂಬಂಧ ಇದೆ. ಜೊತೆಗೆ ನಿಮಗೆ ಯಾವುದೇ ಕಾಯಿಲೆ ಬರಲಿ, ಇವನು ಕ್ಯಾನ್ಸರ್ ಬರಲಿ, ನಿಮಗೆ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಆಗಲಿ ಅಥವಾ ಪ್ರಾಣಾಂತಕ ಸರ್ಜರಿ ಮಾಡಿದ್ದಾರೆ, ಯಾವ ರೋಗಿ ಧೈರ್ಯವಾಗಿರ್ತಾನೆ, ಒಳ್ಳೆ ಡಾಕ್ಟ್ರು ಸರ್ಜರಿ ಮಾಡಿದ್ದಾರೆ, ನನಗೆಲ್ಲ ಹೇಳಿದ್ದಾರೆ, ನಾನು ಹುಷಾರಾಗ್ತೇನೆ ಅನ್ನತಕ್ಕಂಥ ಪ್ರಶಾಂತತೆ ಧೈರ್ಯ ಆಯಿತು ಅಂತಂದರೆ ಪೋಸ್ಟ್ ಆಪ್ರೇಟಿವ್ ಕಾಂಪ್ಲಿಕೇಶನ್ಸೇ ಇಲ್ಲ. ಓಕೆ, ಆಪ್ರೇಷನ್ ಅಂದರೆ ಇನ್ಫೆಕ್ಷನ್ ಆಗೋದಿಲ್ಲ, ಬೇಗ ವೂಂಡ್ ಹೀಲ್ ಆಗುತ್ತೆ, ಬೇಗ ರಿಕವರಿ. ಯಾರು ಭಯಕ್ಕೆ ತುತ್ತಾಗ್ತಾರೆ, ಅನುಮಾನಕ್ಕೊಳಗಾಗ್ತಾರೆ, ಅವರಿಗೆ ಎಲ್ಲ ಇದು ಸ್ಟಡಿನಲ್ಲಿ ಅಧ್ಯಯನಗಳಲ್ಲಿ ಸಾಬೀತಾಗಿದೆ. ಸರ್ಜರಿ ಮಾಡುವ ಸರ್ಜನ್ನು ಅಥವಾ ಸಂಬಂಧಪಟ್ಟವರು ರೋಗಿ ಜೊತೆ ಮಾತಾಡಿ, ರೋಗಿ ಮನೆ ಜೊತೆ ಮಾತಾಡಿ ಅವ್ರಿಗೆ ಧೈರ್ಯ ಹೇಳಿ ಆಪ್ರೇಷನ್ಗೆ ಸಿದ್ಧತೆ ಮಾಡ್ತು ಅಂತಂದರೆ ಪೋಸ್ಟ್ ಆಪ್ರೇಟಿವ್ ಕಾಂಪ್ಲಿಕೇಶನ್ಸ್ ಎಲ್ಲ ಕಡಿಮೆ. ಓಕೆ, ಯಾರು ರೋಗಿ ನೋಡೋದೇ ಇಲ್ಲ, ರೋಗಿ ಏನು ನೋಡೋದೇ ಇಲ್ಲ, ಅಥವಾ ನೆಗೆಟಿವ್ ಆಪ್ರೇಷನ್ ಮಾಡ್ತೀವಿ ಬದುಕಬಹುದು ಇಲ್ಲ 50-50 ಚಾನ್ಸು, ಭಾಳ ಸೀರಿಯಸ್ ಕೇಸ್ ಅಂತಂದರೆ ಅವನು ಡಮಾನ್ ಅಂತಾನೆ. ಹಾಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇವೆ, ರೋಗಿ ಮನಸ್ಸಲ್ಲಿ ಕ್ಯಾನ್ಸರ್ ಗುಣ ಮಾಡಿಕೊಳ್ಳಬಲ್ಲೆ, ಕ್ಯಾನ್ಸರ್ಗೆ ಕೊಡ್ತಕ್ಕಂಥ ಔಷಧಿ ಸರಿಯಾಗಿದೆ, ಕ್ಯಾನ್ಸರ್ಗೆ ಔಷಧಿ ಕೊಡ್ತಕ್ಕಂಥ ವೈದ್ಯರು ನಿಪುಣರು ಅಂತಂದರೆ ಅವನಿಗೆ ಕ್ಯಾನ್ಸರ್ ಕಮ್ಮಿ ಆಗುತ್ತೆ ಅಥವಾ ಸಾಯೋದು ಮುಂದಕ್ಕೆ ಹೋಗುತ್ತೆ. ಅವನು ಹೆದರ್ಕೊಂಡ್ರೆ, ಡಾಕ್ಟರ್ ಬಗ್ಗೆ ಅನುಮಾನ ಪಟ್ಟರೆ, ತೊಗೊಂಡ ಟ್ರೀಟ್ಮೆಂಟ್ ಬಗ್ಗೆ ಭಯಪಟ್ಟು ಅಂತಂದರೆ ಕ್ಯಾನ್ಸರ್ ಗುಣ ಆಗೋದಿಲ್ಲ, ಬೇಗ ಸಾಯ್ತಾರೆ. ಸೊ ಹಾಗಾಗಿ ಆತಂಕಕ್ಕೂ ಕಾಯಿಲೆ ಬರೋದಕ್ಕೂ ಸಂಬಂಧ ಇದೆ. ಕಾಯಿಲೆ ಬಂದಾದ ಮೇಲೆ ಕಾಯಿಲೆ ಗುಣ ಆಗೋದಕ್ಕೂ ನೀವು ಆತಂಕ ಮುಕ್ತರಾಗಿರಬೇಕು, ಭಯಮುಕ್ತರಾಗಿರಬೇಕಾಗತ್ತೆ. ಇದು ನಾವು ಮೆಡಿಕಲ್ ಫೀಲ್ಡ್ನಲ್ಲಿ ಎಲ್ಲ ಸ್ಟೂಡೆಂಟ್ಸ್ಗೂ ಹೇಳಿದ್ರೆ, ನೀವು ರೋಗಿಗೆ ಧೈರ್ಯವನ್ನು ಹೇಳಬೇಕು, ಯಾವುದೇ ಕಾರಣಕ್ಕೆ ಭಯಪಡಿಸಬೇಡಿ. ಅದು ಪ್ರಾಣಾಂತಕ ಕಾಯಿಲೆ ಕೂಡ ಇಲ್ಲಲ್ಲಪ್ಪ ನೀವು ಬದುಕ್ತೀಯ, ಅದು ವಾಸಿ ಆಗದ ಕಾಯಿಲೆ ಕೂಡ ಪ್ರಯತ್ನ ಮಾಡೋಣ, ವಾಸಿ ಆಗುತ್ತೆ, ಯೋಚನೆ ಮಾಡಬೇಡ, ನೀನು ಮನಸ್ಸು ಮಾಡ್ತಂದರೆ ವಾಸಿ ಮಾಡಿಕೊಡ್ತೀಯ. ಸೊ ಈ ರೀತಿ ರೋಗಿಯ ಭಯವನ್ನು ನಿವಾರಣೆ ಮಾಡ್ತಕ್ಕಂಥದ್ದು, ರೋಗಿಯ ಮನೆಯವರ ಭಯವನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ವೈದ್ಯ, ಅಥವಾ ಅಲೋಪತಿ ವೈದ್ಯ ಆಗ್ಬೋದು, ಹೋಮಿಯೋಪತಿ ವೈದ್ಯ ಆಗ್ಬೋದು, ಯಾವುದೇ ಸಿಸ್ಟಮ್ ವೈದ್ಯ ಆದರೂ ಕೂಡ. ಹಾಗೆ ನರ್ಸ್ ಕೂಡ, ನರ್ಸ್ ಯಾವುದು ರೋಗಿ ಪಕ್ಕದಲ್ಲಿರ್ತಾರೆ, ಏನೋ ಒಂದು ಸ್ವಲ್ಪ ರಕ್ತ ಈಚೆ ಅಯ್ಯೋಯ್ಯೋ ಇಷ್ಟೊಂದು ರಕ್ತ ಬಂದುಬಿಡುತ್ತೆ, ಏನಪ್ಪ ಆಗತ್ತೆ ಅಂತಂದರೆ ಇವನಿಗೆ ಭಯದಿಂದ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ. ಆಯ್ತಪ್ಪ, ಒಂದು 50 ಮಿಲಿ ರಕ್ತ ಹೋಯ್ತು, ಏನೂ ಆಗೋದಿಲ್ಲ, ಗ್ಲೂಕೋಸ್ ಹಾಕ್ತೀನಿ, ಅರ್ಧ ಬಾಟಲ್ ರಕ್ತ ಹಾಕೊಂಡು ಏನೂ ಆಗಲ್ಲ ಅಂದರೆ ತಪ್ಪಿಗಿರ್ತಾನೆ. ಹಾಗಾಗಿ ವೈದ್ಯಕೀಯದಲ್ಲಿ ಭಯ ರೋಗದ ವಿರುದ್ಧ ಕೆಲಸ ರೋಗವನ್ನು ಹೆಚ್ಚು ಮಾಡುತ್ತೆ, ಹಾಗೆ ರೋಗದ ಕಾಂಪ್ಲಿಕೇಶನ್ ಹೆಚ್ಚು ಮಾಡುತ್ತೆ. ಅದೇ ಭಯ ಇಲ್ಲ, ನಿಶ್ಚಿಂತೆಯಿಂದ ಅನುಮಾನವಿಲ್ಲದೇ ಧೈರ್ಯವಾಗಿರ್ತಕ್ಕಂಥ ವ್ಯಕ್ತಿ ಯಾವುದೇ ಕಾಯಿಲೆ ವಿರುದ್ಧ ಅವನು ಹೋರಾಟ ಮಾಡಬಲ್ಲ, ಗೆಲ್ಲಬಲ್ಲ. ಹಾಗೆ ಕೊಟ್ಟ ಔಷಧಿ, ಕೊಟ್ಟ ಚಿಕಿತ್ಸೆ ಫಲಕಾರಿ ಆಗೋದಕ್ಕೆ ಭಾಳ ಸಹಾಯ ಆಗುತ್ತೆ. ಸೊ ಆ ದೃಷ್ಟಿಯಿಂದ ಇದು ಎಲ್ಲ ರಂಗಕ್ಕೂ ಅನ್ವಯ ಆಗುತ್ತೆ. ಸ್ಪೋರ್ಟ್ಸ್ ಫೀಲ್ಡ್ನಲ್ಲಿ ಯಾವುದೇ ಸ್ಪೋರ್ಟ್ಸ್ ಇಟ್ಕೊಳ್ಳಿ, ಕೋಚಿಂಗ್ ಮಾಡ್ತಕ್ಕಂಥವ್ರು ಕಲಿಯುವಂಥ ಶಿಬಿರಾರ್ಥಿಗಳಲ್ಲಿ ಆ ಧೈರ್ಯ ತುಂಬಬೇಕು. ನೀನು ಗೋಲ್ ಮಾಡಬಲ್ಲೆ, ನೀನು ವಿಕೆಟ್ ತೆಗೆಯಬಲ್ಲೆ, ನೀನು ಗೋಲ್ ಹೊಡೆಯಬಲ್ಲೆ, ನೀನು ಚೆನ್ನಾಗಿ ಕಬಡ್ಡಿ ಆಡಿ ಮ್ಯಾಚ್ ಗೆಲ್ಲಬಲ್ಲೆ, ಅಥವಾ ಟೆನ್ನಿಸ್ ಆಡ್ತಾ ಇದೆಯಾ, ನೀನು ವರ್ಲ್ಡ್ ಚಾಂಪಿಯನ್ ಆಗ್ತೀಯಾ. ಈ ರೀತಿ ಭರವಸೆಯ ಮಾತುಗಳನ್ನು, ಪಾಸಿಟಿವ್ ಥಿಂಕನ್ನು ಬೆಳೆಸಕ್ಕಂಥದ್ದು ಭಾಳ ಮುಖ್ಯ. ನೀವು ವೈದ್ಯರಾಗಿರ್ಬೋದು, ಕೋಚರ್ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ಅಥವಾ ಯಾವುದೇ ಫ್ಯಾಕ್ಟ್ರಿನಲ್ಲಿ ಯಾರು ಮ್ಯಾನೇಜರ್ ಅಥವಾ ಸೂಪರ್ವೈಸರ್, ಅವರು ಕೂಡ ಅಷ್ಟೇ ತಮ್ಮ ಸಬಾರ್ಡಿನೇಟ್ಸ್ನಲ್ಲಿ ಆ ಒಂದು ಧೈರ್ಯವನ್ನು ತುಂಬಬೇಕು, ಭಯವನ್ನು ತೆಗಿಬೇಕು. ಯಾಕೆಂದರೆ ಅನೇಕ ಇಂಡಸ್ಟ್ರಿನಲ್ಲಿ ಭಯ ಆಗುವಂಥ ಸನ್ನಿವೇಶ ಇರುತ್ತೆ. ಒಂದು ಕೆಮಿಕಲ್ಸ್ ಇರುತ್ತೆ, ಅಥವಾ ಮೂವಿಂಗ್ ಮಿಷನರಿ ಇರುತ್ತೆ, ಗಾಯ ಆಗುವಂಥ ಸನ್ನಿವೇಶ ಇರ್ತದೆ. ಅಂಥ ಸನ್ನಿವೇಶದಲ್ಲಿ ಮ್ಯಾನೇಜ್ಮೆಂಟು ಕೆಲಸ ಮಾಡೋರಿಗೆ ಧೈರ್ಯ ತುಂಬಬೇಕಾಗತ್ತೆ. ಭಯ ಪಡಿಸ್ತು ಅಂತಂದರೆ ಅವರ ಎಫಿಷಿಯನ್ಸಿ ಕಮ್ಮಿ ಆಗುತ್ತೆ, ಮತ್ತು ಆಕ್ಸಿಡೆಂಟ್ ಆಗದಿರುವಂಥ ಸನ್ನಿವೇಶದಲ್ಲಿ ಆಕ್ಸಿಡೆಂಟ್ ಆಗುವಂಥ ಸನ್ನಿವೇಶ ಬಂದ್ಬಿಡುತ್ತೆ. ಆ ದೃಷ್ಟಿಯಿಂದ ಭಯ ನಿವಾರಣೆ ಬಹಳ ಮುಖ್ಯ. ಇದು ಎಲ್ಲ ರೋಗ ನಿರೋಧಕ ಶಕ್ತಿಗೂ ಅನ್ವಯ ಆಗುತ್ತೆ, ಕಾಯಿಲೆ ವಿರುದ್ಧ ಹೋರಾಟ ಮಾಡತಕ್ಕಂಥ ವ್ಯಕ್ತಿಗೂ ಅನ್ವಯ ಆಗುತ್ತೆ, ಹಾಗೆ ಚಿಕಿತ್ಸೆ ಕೊಡ್ತಕ್ಕಂಥ ವೈದ್ಯರಿಗೂ ಈ ಒಂದು ಮಾಹಿತಿ ಬಹಳ ಮುಖ್ಯ. ಓಕೆ ಸರ್, ಈ ಆತಂಕ ಅಥವಾ ಭಯ ಎಷ್ಟೇ ಸಾಮಾನ್ಯವಾಗಿದ್ರೂ ಸಹಜವಾಗಿದ್ರೂ ತುಂಬಾ ಸೂಕ್ಷ್ಮವಾದಂತಹ ವಿಷಯ. ಇದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದ.